ಇದು ನಮ್ಮ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಎಲ್ಲವೂ ಸಾಮಾನ್ಯವಾಗಿರ್ತದೆ. ಹಗಲೊತ್ತಿಗೆ ಮಕ್ಕಳ ಆಟ, ಜನರು ಕೆಲಸ. ಆದರೆ ರಾತ್ರಿ ಆದ್ಮೇಲೆ ಈ ಹಳ್ಳಿ ಸಂಪೂರ್ಣ ಬದಲಾಗುತ್ತದೆ. ಯಾಕಂದ್ರೆ ಈ ಹಳ್ಳಿಯಲ್ಲಿ ಒಂದು ಹುಣಸೆ ಮರ ಇದೆ. ಆ ಮರದ ಬಗ್ಗೆ ಜನರು ಹೇಳೋದು ಕೇಳಿದ್ರೆ ದೇಹ ಗಡ್ಡೆ ಎದ್ದು ಹೋಗ್ತದೆ. ಹಳ್ಳಿಯಲ್ಲೊಬ್ಬ ಅಜ್ಜಿ ಇದ್ದಾಳೆ. ಅವಳು ಹೇಳೋ ಕಥೆ ಕೇಳೋಕೆ ಎಲ್ರೂ ಇಷ್ಟಪಡ್ತಾರೆ. ಆದ್ರೆ ಅವಳು ಹೇಳೋ ಒಂದು ಕಥೆ ಮಾತ್ರ ಎಲ್ರಿಗೂ ಭಯ ಹುಟ್ಟಿಸ್ತದೆ. ಆ ಹುಣಸೆ ಮರದ ಹತ್ತಿರ ರಾತ್ರಿ ಹೋದ್ರೆ ಯಾರೋ ನಗ್ತಿರೋ ಸದ್ದು ಕೇಳಿಸ್ತದೆ. ನೀನು ಹತ್ರ ಹೋದ್ರೆ ಅದು ನಿನ್ನನ್ನು ನೋಡುತ್ತಾ ನಿಂತಿರುತ್ತೆ. ಆ ಮಾತು ಕೇಳಿದ ರಂಗನ ಹೃದಯ ಜೋರಾಗಿ ಬಡಿತ ಹೊಡೆಯಲು ಶುರುವಾಯಿತು. ಆದ್ರೆ ಎಲ್ರೂ ಭಯಪಟ್ರೂ ಮಂಜು ಮಾತ್ರ ಅದನ್ನ ನಂಬೋದಿಲ್ಲ. ಇದೆಲ್ಲ ಸುಳ್ಳು, ಯಾರಾದ್ರೂ ಸುತ್ತಾಡ್ತಿರ್ತಾರಷ್ಟೇ. ನಂಗ್ ಬೇಡ ಮಂಜು, ನಂಗ್ ಭಯ ಆಗ್ತಿದೆ. ಕೊನೆಗೆ ಮಂಜು ರಂಗನಿಗೆ ಚಾಲೆಂಜ್ ಕೊಡ್ತಾನೆ. ಇವತ್ತು ರಾತ್ರಿ ನಾವು ಆ ಮರ ಹತ್ರ ಹೋಗ್ತೀವಿ. ರಾತ್ರಿ ಸಮಯ 12 ಆಯಿತು. ಹಳ್ಳಿ ಸಂಪೂರ್ಣ ಮೌನವಾಗಿತ್ತು. ಗಾಳಿ ಮಾತ್ರ ಸದ್ದು ಮಾಡ್ತಿತ್ತು. ನಿಧಾನವಾಗಿ ಆ ಹುಣಸೆ ಮರದ ಹತ್ತಿರ ಹೋದ್ರು. ಮಂಜು, ಹಿಂತಿರುಗೋಣ, ನಂಗೊಳ್ಳೆ ಫೀಲಿಂಗ್ ಇಲ್ಲ. ಅಷ್ಟ್ರಲ್ಲಿ ಒಂದು ವಿಚಿತ್ರ ನಗುವ ಸದ್ದು. ಹಾ ಹಾ ಹಾ. ಅವರು ತಿರುಗಿ ನೋಡಿದಾಗ ಒಂದು ಬಿಳಿ ಆಕಾರ ನಿಧಾನವಾಗಿ ಕಾಣಿಸಿತು. ಅದು ದೆವ್ವ. ನನ್ನನ್ನು ಯಾರು ಡಿಸ್ಟರ್ಬ್ ಮಾಡ್ತಾರೆ? ನಾವು ತಪ್ಪಾಗಿ ಬಂದ್ವಿ. ಆದ್ರೆ ಮುಂದೆ ನಡೆದದ್ದು ಯಾರಿಗೂ ಊಹೆ ಆಗ್ಲಿಲ್ಲ. ನಂಗೆ ತುಂಬಾ ಬೋರ್ ಆಗ್ತಿದೆ. ಅಯ್ಯೋ, ದೆವ್ವಗೂ ಬೋರ್ ಆಗುತ್ತಾ? ನಂಗೆ ಫೋನ್ ಇಲ್ಲ, ನೆಟ್ ಇಲ್ಲ, ಯಾರೂ ಮಾತಾಡೋದಿಲ್ಲ. ಇದನ್ನ ಕೇಳಿ ರಂಗ ಮತ್ತು ಮಂಜು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಕ್ರು. ಮಂಜು ತನ್ನ ಮೊಬೈಲ್ ತೆಗೆದು ದೆವ್ವಗೆ ಕೊಟ್ಟನು. ಇದು ಹೇಗ್ ಕೆಲಸ ಮಾಡುತ್ತೆ? ಸ್ವಲ್ಪ ಹೊತ್ತಿನಲ್ಲೇ ದೆವ್ವ ರೀಲ್ಸ್ ನೋಡುತ್ತಾ ನಗತೊಡಗಿತು. ಹಾ ಹಾ, ಇದು ತುಂಬಾ ಚೆನ್ನಾಗಿದೆ. ಆದ್ರೆ ಹಠಾತ್ ದೆವ್ವದ ಮುಖ ಬದಲಾಗಿದೆ. ಈಗ ನೀವು ಹೋಗ್ಬೇಕು. ಯಾಕೆ? ದೆವ್ವ ನಗು. ಇಲ್ಲಾಂದ್ರೆ ನಿಮ್ಮನ್ನ ನನ್ನ ವಿಡಿಯೋದಲ್ಲಿ ಹಾಕ್ತೀನಿ. ಅದು ಕೇಳುತ್ತಿದ್ದಂತೆ ಇಬ್ರು ಅಲ್ಲಿಂದ ಓಡಿದ್ರು. ಹಳ್ಳಿ ತನಕ ನಿಲ್ಲದೆ ಓಡಿದ್ರು. ಆ ದಿನದ ನಂತರ ಆ ಹಳ್ಳಿಯಲ್ಲಿ ಯಾರೂ ದೆವ್ವಕ್ಕೆ ಭಯಪಡೋದಿಲ್ಲ. ಯಾಕಂದ್ರೆ ಈಗ ಆ ದೆವ್ವ ಒಬ್ಬ ರೀಲ್ಸ್ ಕ್ರಿಯೇಟರ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಾಂದ್ರೆ ರಾತ್ರಿ ಬರ್ತೀನಿ.